ಮತ್ತೆ ಫ್ರೆಂಡ್ಸ್, ಇವತ್ತು ಇನ್ನೊಂದು ಮೇನ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಂಟ್ರಾಡೇ ಟ್ರೇಡರ್ ಆದಂತಹ ನಾವು ಕ್ಯಾರಿ ಫಾರ್ವರ್ಡರ್ ಆದಾಗ ಏನಾಗ್ಬೋದು ಅಂತ. ಅಂದ್ರೆ ಒಬ್ರು ಪ್ರಶ್ನೆ ಕೇಳಿದ್ರು. ಸೊ ಮಾರ್ಕೆಟ್ ಡೌನ್ ಮೂವ್ಮೆಂಟ್ ಅಲ್ಲಿ ಇದೆಲ್ಲ ಅಂತ ಹೇಳಿ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಸಹ ನನಗೆ ಪ್ರಾಫಿಟ್ ಆಗ್ಲಿಲ್ಲ, ಕಾರಣಗಳನ್ನು ತಿಳಿಸಿ ಅಂತ. ಸೊ ಈಗ ವಿಷಯ ಏನಂತ ಹೇಳಿದ್ರೆ, ಈಗ ನಾನು ಮೊನ್ನೆ ಒಂದ್ಸಲಿ ವಿಡಿಯೋ ಮಾಡಿದಾಗ ನಿಮ್ಗೆ ತಿಳಿಸಿದ್ದೆ, ಮಾರ್ಕೆಟ್ ಈ ಝೋನ್ ಅನ್ನ ಟಚ್ ಮಾಡಬೇಕು, ಇಲ್ಲಿವರೆಗೆ ಬರಬೇಕು ಅಂತ. ಬಟ್ ಮಾರ್ಕೆಟ್ ಬರ್ಲಿಲ್ಲ, ಬಹಳ ದಮ್ ಕಟ್ಟಿ ನಿಂತಿದ್ದಾನೆ. ಏನ್ ಜಾಸ್ತಿ ದೂರ ಏನಿಲ್ಲ. ಈ ಝೋನ್ ಇರೋದು 550ಕ್ಕೆ, ಇವನ್ ಇರೋದು 590, ಎಷ್ಟವರೆಗೆ ಬಂದಿದೆ 587ಕ್ಕೆ. ಅಂದ್ರೆ ಒಂದ್ 30 ಪಾಯಿಂಟ್ ಇರೋದು, ಆಯ್ತಾ. ಆದ್ರೆ 30 ಪಾಯಿಂಟ್ ಅನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದವರಿಗೆ ಏನು ಸಿಗದಿರೋ ಹಾಗೆ ಮಾಡಿದ್ದಾನೆ. ಕಾರಣ ಏನು? ಇಲ್ಲಿ ನೋಡಿ, ಪುಟ್ ಆಪ್ಷನ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆ, ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆ ಕೊನೆವರೆಗೂ ಇಲ್ಲಿವರೆಗೂ ಅದೇ ಟ್ರೇಡ್ ಅಲ್ಲಿ ಲಾಕ್ ಮಾಡಿಟ್ಟಿದ್ದಾನೆ. ಕಾರಣ ಅವನು ಕೊಡಬಾರ್ದು ಅಂತ ತೀರ್ಮಾನದಲ್ಲಿ ಇದ್ದು ಕೊಡದೇ ಇರೋದಲ್ಲ. ಅವರು ಹೋಲ್ಡ್ ಮಾಡುವಂತಹ ವ್ಯವಸ್ಥೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಈಗ ಹೋಲ್ಡ್ ಫ್ರೀ ಬಿಟ್ರೆ, ಅಂದ್ರೆ ಈಗ ಮಾಮೂಲ್ ಮಾರ್ಕೆಟ್ ಅನ್ನು ಡೌನ್ ತಂದು ಸೀದಾ ಹೋಗೋದು ಅಂತ ಮಾಡಿದ್ರೆ ಅದೇನಾಗ್ಬೋದು, ಮಾರ್ಕೆಟ್ ಅಲ್ಲಿ ರೇಟ್ಸ್ ಜಾಸ್ತಿ ಆಗುತ್ತೆ. ಅವ್ರಿಗೆ ಅದು ಈ ಝೋನ್ ಒಳಗೆ ನಿಲ್ಸ್ಬೇಕಂದ್ರೆ ಅದಕ್ಕಿಂತ ಬಿಫೋರೇ ಅದಕ್ಕೆ ಬ್ರೇಕ್ ಆಗುವಂತಹ ವ್ಯವಸ್ಥೆ ಮಾಡಬೇಕು. ಇದು ಒಂದಾದ್ರೆ. ಎರಡನೇ ಫ್ಯಾಕ್ಟರ್, ಅವರಿಗೆ ಏನು ಅಬ್ಯೂಸ್ ಟ್ರೇಡ್ ಅಂತ ಹೇಳಿದ್ರೆ ಗ್ಯಾರಂಟಿಡ್. ಈಗ ಇಲ್ಲೊಂದು ಗ್ಯಾಪ್ ಇದೆ, ಈ ಗ್ಯಾಪ್ ಫಿಲ್ ಮಾಡಕ್ ಬರ್ತಾನೆ ಅಂತ ಗೊತ್ತಿದೆ ಎಲ್ಲರಿಗೂ. ಅವಾಗ ಅವ್ನ್ ಮಾರ್ಕೆಟಿಂಗ್ ಬರ್ತಾ ಇರ್ತಾನೆ. ಆದ್ರೂ ಈ ಗ್ಯಾಪ್ ಫಿಲ್ ಮಾಡ್ತಾರೆ ಅಂದಾಗ ಎಲ್ಲಾರು ಇಲ್ಲಿ ಕ್ವಾಂಟಿಟಿ ಹಾಕೊಂಡು ಕಾಯ್ತಿರ್ತಾರೆ. ಅವನು ಗೊತ್ತು ಅವಾಗ ರೇಟ್ ಜಂಪ್ ಹೊಡಿಯುತ್ತೆ ಅಂತ. ಅದಕ್ಕೆ ಅವನೇನ್ ಮಾಡ್ತಾನೆ, ಇಲ್ಲಿ ಬಂದು ಎಲ್ಲಾರನ್ನು ಎಂಟ್ರಿ ತಗ್ಸ್ಕೊಂಡು ತಿರ್ಗಾ ಮಾರ್ಕೆಟ್ ಮೇಲೆ ಹೋಗ್ಬಿಡ್ತಾನೆ. ಇಲ್ಲಿ ಗ್ಯಾಪ್ ಅನ್ನ ಫಿಲ್ ಮಾಡಲ್ಲ. ಸೊ ಇದೆಲ್ಲ ಮಾಡೋದು ಏನಕ್ಕೋಸ್ಕರ ಅಂದ್ರೆ, ಇದು ಝೀರೋ ಮನಿ ಗೇಮ್. ಝೀರೋ ಮನಿ ಗೇಮ್ ಅಂದ್ರೆ ನಿಮ್ ದುಡ್ಡನ್ನ, ಸಿ ದುಡ್ಡನ್ನ ಪಿ ಅವ್ರಿಗೆ ಕೊಡಬೇಕು, ಪಿ ಅವ್ರ ದುಡ್ಡನ್ನ ಸಿ ಅವರು ಕೊಡಬೇಕು. ಕರೆಕ್ಟ್ ಅಲ್ವಾ? ಇದಿಷ್ಟೇ. NSE ಅವ್ರೇನೋ ಒಂದು ಸೂಟ್ ಕೇಸಲ್ಲಿ ದುಡ್ಡು ಇಟ್ಕೊಂಡು ಬಂದು ತಗೊಳ್ಳಿ, ನಿಮ್ಗೆ ಎಷ್ಟೆಷ್ಟು ಬೇಕು ತಗೊಂಡು ಹೋಗ್ತಾ ಇರಿ ಅಂತ ದಿನ ಕೊಡ್ತಾರಾ? ಇಲ್ಲ. ಅವ್ರು ಇಲ್ಲಿರೋ ದುಡ್ಡನ್ನೇ ಈ ಕಡೆನೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಆಗಿದ್ದಾಗ ಅವ್ರು ಏನ್ ಮಾಡ್ತಾರೆ, ಆದಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದವರನ್ನೇ ಟಾರ್ಗೆಟ್ ಮಾಡ್ತಾರೆ. ಕ್ಯಾರಿ ಫಾರ್ವರ್ಡ್ ಮಾಡಿ ಬುದ್ಧಿವಂತಿಕೆ ಮಾಡಿದವರನ್ನ ಲಾಕ್ ಮಾಡ್ತಾರೆ. ಯಾಕೆಂದ್ರೆ ಅವರೆಲ್ಲರೂ ಸೆಲ್ಲರ್ಸ್ಗಳು. ಮ್ಯಾಕ್ಸಿಮಮ್ ಸೆಲ್ಲರ್ಸ್ ಗಳಿಗೆ ಏನಾಗ್ಬೇಕು, ಸೆಲ್ಲರ್ಸ್ ಗಳಿಗೆ ಅದು ಡಿಕೆ ಆಗ್ಬೇಕು. ಅವ್ರಿಗೆ ತಗೊಂಡೋಗಿರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ರಾತ್ರಿಯಿಂದ ಬೆಳಿಗ್ಗೆ ಆಗೋದ್ರೊಳಗೆ ಒಂದು 5ರಿಂದ 10 ರೂಪಾಯಿ ಆದ್ರೂ ಡಿಕೆ ಆಗುತ್ತೆ ಅನ್ನೋ ಗ್ಯಾರಂಟಿ ಬೇಕು ಅವ್ರಿಗೆ. ಸೊ ಅಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ನಮ್ಗೆ ತಗೊಂಡೋದಂತ ಪ್ರೈಸ್ಗೆ ನಮ್ಗೆ ಲಾಭ ಮಾಡೋದಕ್ಕೆ ಬಿಡುದಿಲ್ಲ. ಸೊ ಮಾರ್ಕೆಟ್ ಅನ್ನ ನೋಡಿ, ಈಗ ಫ್ಲಾಟ್ ಆಗಿ ಓಪನ್ ಮಾಡ್ಬೋದಿತ್ತು, ಹೌದಾ? ನಿನ್ನೆ ನೋಡಿ ಕ್ಲೋಸಿಂಗು ಇಲ್ಲೂ ಆಗಿದೆ 631. ಇಲ್ಲೇ ಇರ್ಬೇಕಂತಿದ್ರೆ ಮಾರ್ಕೆಟ್ ಇಲ್ಲೇ ಓಪನ್ ಆಗ್ಬೋದಿತ್ತಾ? ಇಲ್ಲ. ಅವ್ರು ಎತ್ತರದಲ್ಲಿ ಓಪನ್ ಮಾಡ್ತಾರೆ. ಎತ್ತರದಲ್ಲಿ ಓಪನ್ ಮಾಡೋದ್ರಿಂದ ಏನಾಯ್ತು, ಪುಟ್ ಆಪ್ಷನ್ ಅಲ್ಲಿ ಯಾರೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದಾರೋ ಅವ್ರು ಎಲ್ಲರಿಗೂ ಡಿಕೆ ಆಯ್ತು. ಕಾಲ್ ಆಪ್ಷನ್ ಅಲ್ಲಿ ಏನೂ ಬರೋದಿಲ್ಲ. ಸೊ ಕಾಲ್ ಆಪ್ಷನ್ ಅಲ್ಲಿ ಏನೂ ಬರೋದಿಲ್ಲ ಅಂದಾಗ ಮತ್ತೆ ಕಾಲ್ ಆಪ್ಷನ್ ಡೌನ್ ಆಗಕ್ ಶುರು ಆಗುತ್ತೆ. ಸೊ ಈಗ ಇಲ್ಲಿ ನಿಮ್ಗೆ ಎರಡನ್ನು ತೋರಿಸಬಹುದು. ನೋಡಿ, ಎರಡನ್ನು ತೋರಿಸಿದ್ರೆ ಇಲ್ಲಿ ಪುಟ್ ಆಪ್ಷನ್ ಕ್ಲೋಸಿಂಗ್ ಆಗಿತ್ತು, ಮಾರ್ಕೆಟ್ ನಿನ್ನೆದು ಕ್ಲೋಸಿಂಗ್ ಆಗಿದೆ ಎಲ್ಲಿದೆ, ಈ ಜಾಗದಲ್ಲಿ ಇದೆ. ಕರೆಕ್ಟಾ? ಎಷ್ಟು? 122ಕ್ಕೆ. ಇವತ್ತು ಗ್ಯಾಪ್ ಡೌನ್ ಹೋಗಿ ಗ್ಯಾಪ್ ಅಪ್ ಮಾಡಿ ಓಪನ್ ಆದಾಗ ಎಲ್ಲಿತ್ತು, ಅದಕ್ಕಿಂತ ಡೌನ್ 114ಕ್ಕೆ ಬಂದಿದೆ. ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆ ಏನು ಸಿಗಲ್ಲ, ಸಿಕ್ಕದೂ ಇಲ್ಲ. ಮತ್ತೆ 1 ನಿಮಿಷದೊಳಗೆ ವಾಪಸ್ ಅದು ಎಷ್ಟು, 80ಕ್ಕೆ ಬಂದಿದೆ. ಯಾರೇ ತಗೊಂಡು ಹೋಗಿದ್ರು ಸಹ ಅವ್ರದ್ದು ನ್ಯೂಟ್ರಲ್ ಆಗುವ ಹಾಗೆ ವ್ಯವಸ್ಥೆ. ಸರಿ, 1 ನಿಮಿಷದಲ್ಲಿ ವಾಪಸ್ ಬರ್ತಾರೆ. ಮತ್ತೆ ಸಿ ಕಡೆ ಹೋದ್ರು ಅಂತ ಇಟ್ಕೊಳ್ಳೋಣ. ಸಿ ಕಡೆ ಹೋಗಿದ್ರು, ಸಿ ನಲ್ಲಿ ಮಾಡೋಣ ಅಂತ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಸಿ ನಲ್ಲೂ ಅಷ್ಟೇ ಗ್ಯಾಪ್ ಅಪ್ ಆದ್ರೂ ಸಹ ಏನು ಸಿಗಲ್ಲ. ಓಪನ್ ಆಗಿದ್ದು ಕ್ಲೋಸಿಂಗು ಹತ್ತತ್ರ ಇದೆ. ಹತ್ತತ್ರ ಇದ್ದು ತಗೊಳ್ಳೋದೊಳಗೆ ಅದು ಯಾವ ಗಳಿಗೆಗೆ ಹೋದ ಯಾವ ಗಳಿಗೆಗೆ ಬಂದ ಅಂತ ಇಲ್ಲ. ಬೇಕಾದ್ರೆ ನೀವು 1 ನಿಮಿಷದಲ್ಲಿ ಹಾಕಿ ನೋಡಿ ಫಸ್ಟ್ ಡೇದು ಫಸ್ಟ್ ಕ್ಯಾಂಡಲ್ ಹೇಗಿರುತ್ತೆ ಅಂತ. ಇವತ್ತಿನ ಫಸ್ಟ್ ಡೇ ಫಸ್ಟ್ ಕ್ಯಾಂಡಲ್ ಒಂದೇ ನಿಮಿಷದ್ದು. ಯಾಕೆ 1 ನಿಮಿಷದ ಹೇಳ್ತೀನಿ ಅಂದ್ರೆ, ಯಾರಿಗೂ ಅದನ್ನ ಎಕ್ಸಿಟ್ ಮಾಡೋದಕ್ಕೂ ಪುರ್ಸೋತಿರಲ್ಲ. ನೋಡಿ, 1 ನಿಮಿಷದೊಳಗೆ 142ರಿಂದ 195ಕ್ಕೆ ಹೋಗಿ ಕ್ಲೋಸಿಂಗ್ 185ಕ್ಕೆ ಬಂದಾಯ್ತು. ನೆಕ್ಸ್ಟ್ ಕ್ಯಾಂಡಲ್ ವಾಪಸ್ ತಂದಾಯ್ತು ಅದು 165ಕ್ಕೆ, ಅಲ್ವಾ? ಅಂದ್ರೆ ಯಾರಿಗೂ ಸಿಗದಿರೋ ಆ ರೀತಿಯಲ್ಲಿ ಅದೊಂದು ಪ್ಲಾನಿಂಗ್ ಮಾಡ್ತಾರೆ. ಕಾರಣ ಏನು ಅವ್ರಿಗೆ ಗೊತ್ತು. ಸಾರಿ, ಅದು ಇವತ್ತಿಂದ ಅಲ್ವಾ? ಸಾರಿ 30ನೇ ತಾರೀಕಿಗೆ ನೋಡೋಣ. 30 ಇಲ್ಲಿದೆ 30 ನೋಡಿ. ಓಪನ್ ಆಗಿದ್ದು 120, ಹೋಗಿದ್ದು 148, ಹೋಗಿದ್ಗಳಿಗೆ ನೆಕ್ಸ್ಟ್ ನಿಮಿಷದಲ್ಲಿ, 2ನೇ ನಿಮಿಷದಲ್ಲಿ 122 ವಾಪಸ್ ಬಂದಾಯ್ತು. ವಾಪಸ್ ಬಂದು ತಿರ್ಗಾ ಹೋಗೋಗ್ ಮಾಡಿ ಮತ್ತೆ ವಾಪಸ್
ಯಾರಿಗೂ ತಗೊಳಕ್ ಆಗದಿರೋ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥೆ. ಹಾಗಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಅಲ್ಲಿ ಮಾಡ್ಬೇಕು, ಏನಾರು ಒಂದು ಎಡ್ಜಿಂಗ್ ಮಾಡ್ಕೊಂಡು ಮಾಡ್ಬೇಕೇ ಬಿಟ್ಟು ಬೈಯಿಂಗ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅದ್ರಲ್ಲಿ ಅಷ್ಟು ಲಾಭ ಕೊಡುವುದಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಇದು ಅಚಾನಕ್ ಆಗಿ ಏನಾರ ಹೆವಿ ಗ್ಯಾಪ್ ಅಪ್ ಅಥವಾ ಹೆವಿ ಗ್ಯಾಪ್ ಡೌನ್ ಆಗಿದ್ದರೆ ಆ ಕಾರಣದಲ್ಲಿ ಮಾತ್ರ ನಿಮಗೆ ಅಲ್ಲೊಂದು ಪ್ರಾಫಿಟ್ ಅನ್ನ ನೋಡ್ಬೋದು. ಕೊನೆಗೂ ನೋಡಿ ಅಲ್ಲಿ ಪ್ರಾಫಿಟ್ ನಾವು ತಗೊಂಡಿರೋದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದ್ 20 ರಿಂದ 30 ರೂಪಾಯಿ ಇರುತ್ತೆ ಅಷ್ಟೇ. ಯಾಕಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಹೆವಿ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ನಾವು ಮಾರ್ಕೆಟ್ ಮೇಲೋಗುತ್ತೆ ಅನ್ನೋ ಧೈರ್ಯದಲ್ಲಿ ಕೂತಿರ್ತೀವ? ಇಲ್ಲ. ಓಪನ್ ಆಗ್ತಿದ್ದಂಗೆನೆ ಮತ್ತೆ ವಾಪಸ್ ಬಂದ್ಬಿಟ್ರೆ ಕಷ್ಟ ಅಂತ ಹೇಳಿ ಎಕ್ಸಿಟ್ ಮಾಡ್ತೀವಿ. ಅವ್ನು ಅದೇ ತರನೇ 1 ನಿಮಿಷದೊಳಗೆ ಪ್ರಾಫಿಟ್ ಬುಕಿಂಗ್ ಎಲ್ಲರೂ ಮಾಡ್ತಾರೆ, ಡೌನ್ ಇಳಿತಾನೆ. ಎಷ್ಟು ಡೌನ್ ಇಳಿತಾನೆ ಅಂದ್ರೆ 20-30 ಪಾಯಿಂಟ್ ಇಳಿದಿರ್ತಾನೆ. ನಾವ್ ಇಲ್ಲಿ ತಗೊಂಡಿರ್ತೀವಿ, ಇಲ್ಲಿವರೆಗೆ ಹೋಗಿರ್ತಾನೆ, ಕಣ್ಣು ಕಾಣಿರುತ್ತೆ, ಅರೆ ಕೈಗೆ ಬಂದಿರಲ್ಲ. ಕಾರಣ ಅವ್ರ ಕ್ಯಾರಿ ಫಾರ್ವರ್ಡ್ ಅಲ್ಲಿ ನಮ್ಗೆ ಸಿಗಲ್ಲ. ಅದೇ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಸೆಲ್ಲರ್ಸ್ ಗಳು ಒಂದು ಅಂದಾಜು ಮಾಡಿ ಹೋಗಿದ್ರು ಸಹ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗೋದ್ರಿಂದ ಒಂದು ಡೌನ್ ಬಂದಾಗ ಅವರ ಲಾಸ್ ಅನ್ನ ಕಮ್ಮಿ ಮಾಡ್ಕೊಬಹುದು. ಹಾಗೆ ಅಥವಾ ಒಂದು ಸ್ಟಾಪ್ ಲಾಸ್ ಇಡೋದಕ್ಕೆ ಒಂದು ಪಾಯಿಂಟ್ ಸಿಗುತ್ತೆ ಅವರಿಗೆ. ಈ ರೀತಿಯಲ್ಲಿ ಸೆಲ್ಲರ್ಸ್ ಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಬೈಯರ್ಸ್ ಗಳಿಗೆ ಕ್ಯಾರಿ ಫಾರ್ವರ್ಡ್ ಅಷ್ಟು ಹೆಲ್ಪ್ ಆಗಲ್ಲ. ಮತ್ತೆ ನಾವು ಇಂಟ್ರಾಡೇ ಟ್ರೇಡರ್, ಬೆಳಗಿಂದ ಸಂಜೆವರೆಗೆ 6 ಗಂಟೆ ಹೊತ್ತು ಕಂಪ್ಯೂಟರ್ ಮುಂದೆ ಕೂತು ಅಲ್ಲಿ ನಮ್ ಕೈಯಲ್ಲಿ ಒಂದು 30 ಪಾಯಿಂಟ್ ಮಾಡಕ್ ಆಗ್ಲಿಲ್ಲ ಅಂತ ಆದ್ರೆ, 6 ಗಂಟೆ ಕೂತು ನಮ್ ಕೈಯಲ್ಲಿ ಒಂದು 30 ಪಾಯಿಂಟ್ ಟ್ರೇಡ್ ಮಾಡಿ ದುಡ್ಡು ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನು ರಾತ್ರಿ ಬೆಳೆಗಳಿಗೆ ದೇವ್ರು ಬಂದು ಮ್ಯಾಜಿಕ್ ಮಾಡಿ ನಮ್ ದುಡ್ಡು ಮಾಡ್ಕೊಡ್ಬೇಕಾ? ಅಂದ್ರೆ ನಮ್ ಮೇಲೆ ನಂಬಿಕೆ ಇಲ್ಲ. ಅಂದ್ರೆ ನಮ್ ಮೇಲೆ ನಂಬಿಕೆ ಇಲ್ಲ. ಏನಾದ್ರೂ ಒಂದು ಮಿರಾಕಲ್ ಆಗೋಗ್ಲಿ, ಏನಾದ್ರೂ ಒಂದು ಆಗಿ ನಮ್ಗೊಂದು ಪಾಸ್ ಆಗ್ಲಿ ಅಂತ. ನಾವು ತಗೊಂಡಿದ್ದು ಸೇಮ್ ಡೈರೆಕ್ಷನ್ ಅಂದ್ರೂ ನಾವು ನೋಡಲ್ಲ, ನಾವು ಉಲ್ಟಾ ತಗೊಂಡಿರ್ತೀವಿ. ಅಂದ್ರೆ ಮಾರ್ಕೆಟ್ ಈಗ ನಿನ್ನೆ ಬೀಳ್ತಾ ಇತ್ತು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇನ್ ಮೇಲೆ ಹೋಗ್ತಾನೆ ಅಂತ ಹೇಳಿ ಸಿಹಿ ತಗೊಂಡಿರ್ತೀವಿ, ಅದು ಹೋಗಲ್ಲ. ಅದೇ ತರನೇ ಏನಾರ ಮಾರ್ಕೆಟ್ ಮೇಲೆ ಹೋಗ್ತಿದ್ರೆ ನಾವು ಪಿ ತಗೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಿ, ನಾಳೆ ಬೀಳ್ತಾನೆ ನೋಡು ಅಂತ, ಅಲ್ವಾ? ಹಂಗಾರೆ ನಾವು ಪ್ಲಾನಿಂಗ್ ಮಾಡೋದೇ ಸರಿ ಇಲ್ದಿದ್ದಾಗ 6 ಗಂಟೆಲಿ ನಾವು ಏನ್ ಹೇಳ್ತಾರಲ್ಲ, ನಾವು ಲೋಕಲ್ ಕನ್ನಡದಲ್ಲಿ ಹೇಳ್ಬಾರ್ದು, ಏನು ಮಾಡಿ ಗುಡ್ಡೆ ಮಾಡ್ಲಿಕ್ಕೆ ಆಗದೆ ಇದ್ರು ಇನ್ನು ಸಂಜೆಯಿಂದ ಬೆಳಿಗ್ಗೆ ಒಳಗೆ ಏನ್ ಮಾಡ್ಬಿಡ್ತೀವಿ ನಾವು, ಅದು ಯಾರಾದ್ರೂ ಬೇರೆಯವ್ರು ಮಾಡ್ಕೊಡ್ಲಿ ಅಂತ, ಅಲ್ವಾ? ಆ ಮೈಂಡ್ ಸೆಟ್ ಒಳ್ಳೇದಲ್ಲ. ಸೊ ಇಂಟ್ರಾಡೇ ಟ್ರೇಡರ್ಸ್ ಅವತ್ತಿಂದ ಅವತ್ತಿಗೆ ಮುಗಿಸಿ, ಅದರಲ್ಲೂ 15-20 ನಿಮಿಷ ಕ್ಯಾಂಡಲ್ ಒಳಗೆ ನಿಮ್ ಕೆಲಸ ಮುಗಿಸಿ ಸುಮ್ನೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಿದ್ರಿ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ. ಇಲ್ದಿದ್ರೆ ಸಕ್ಸಸ್ಫುಲ್ ಬರೋದಕ್ಕೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.